ದಿಢೀರಂತ ಕುಸಿಯುತ್ತವೆ ಬೆಂಗಳೂರಿನ ರಸ್ತೆಗಳು. ವಾಹನ ಸವಾರರ ಮೇಲೆ ಬೀಳುತ್ತೆ ಮೆಟ್ರೋ ಪಿಲ್ಲರ್. ಕರೆಂಟ್ ಶಾಕು, ರಸ್ತೆ ಗುಂಡಿಯಿಂದ ಸಾವು ನೋವು, ವಾಲಿರುವಂತ ಲೈಟ್ ಕಂಬಗಳು, ಈ ರೀತಿಯಾಗಿ ಸಾಲು ಸಾಲು ಸಮಸ್ಯೆಗಳನ್ನ ಬೆಂಗಳೂರಿಗರು ಪ್ರತಿನಿತ್ಯನೂ ಕೂಡ ತಾವು ಓಡಾಡುವಂತ ಹಾದಿಯಲ್ಲಿ ಎದುರಿಸಬೇಕಾಗಿದೆ. ಬೆಂಗಳೂರಿಗರಿಗೂ ಈಗ ಇರುವಂತ ಪ್ರಶ್ನೆ ಅಂದ್ರೆ ನಮ್ಮ ಏರಿಯಾ ಎಷ್ಟು ಸೇಫು ಅಂತ. ಬೆಂಗಳೂರಿನ ಸುರಕ್ಷತೆ ಬಗ್ಗೆನೇ ಮೂಡಿದೆ ಸಹಜವಾಗಿ ಅನುಮಾನಗಳು. ಬೆಂಗಳೂರಿನ ಇನ್ಕಮ್ ಬೇಕು, ಆದರೆ ಬೆಂಗಳೂರಿನ ಅಭಿವೃದ್ಧಿ ಬೇಡವಾ ಅಂತ ಜನಸಾಮಾನ್ಯರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೆಲವೊಂದು ಪ್ರಕರಣಗಳು ಕೂಡ ವರದಿ ಆಗ್ತಾನೇ ಬರ್ತಾ ಇದ್ದಾವೆ. ನೀವು ಕೂಡ ನೋಡ್ತಾನೆ ಇದ್ರಿ. ನಾವು ಸಾಕಷ್ಟು ಅಭಿಯಾನಗಳನ್ನೆಲ್ಲ ಮಾಡಿದ್ವಿ. ಬೆಂಗಳೂರಿನ ರಸ್ತೆ ಗುಂಡಿಗೆ ಯಾವ ರೀತಿಯಾಗಿ ಸಾವು ನೋವು ಸಂಭವಿಸ್ತಾ ಇತ್ತು ಅಂತ. ಒಂದು ಕಡೆ ಈ ಒಂದು BBMPಯ ಅವಾಂತರಗಳಿಂದ ಸಾಕಷ್ಟು ಸಾವು ನೋವು, BWSSB ಅವಾಂತರದಿಂದ ಸಾಕಷ್ಟು ಸಾವು ನೋವು, ಬೆಸ್ಕಾಮು, BMRCಯಲ್ಲೂ, BMTC ಈ ರೀತಿಯಾಗಿ ಸಾಕಷ್ಟು ಬರೀ ಅವಾಂತರಗಳನ್ನೇ ಸೃಷ್ಟಿ ಮಾಡ್ತಾ ಇದ್ದಂಥ ಇಲಾಖೆಗಳೇ ಇದಾವೆ ಇಲ್ಲಿ. ಮಹಾಲಕ್ಷ್ಮಿ ಲೇಔಟ್ ಮುಖ್ಯ ರಸ್ತೆಯಲ್ಲಿ ಬೃಹತ್ ಕಂದಕ ನಿರ್ಮಾಣವಾಗಿದೆ. ಏಕಾಏಕಿ ರಸ್ತೆ ಕುಸಿದಿದ್ದಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಜನರಿಗೆ ಆತಂಕ ಎದುರಾಗಿತ್ತು. ಡಾಂಬರನ್ನ ಹಾಕಿ 2 ದಿನಗಳಲ್ಲೇ ರಸ್ತೆ ಕುಸಿತ ಆಗಿದೆ. ಡಾಂಬರನ್ನ ಹಾಕಿದಂಥ 2 ದಿನದಲ್ಲೇ ರಸ್ತೆ ಕುಸಿತ ಆಗಿರೋದು. ಜಲಮಂಡಳಿಯ ಪೈಪ್ ಲೈನ್ ಹಾದು ಹೋಗಿರುವಂಥ ಜಾಗ ಅದು. ಭಾರಿ ವಾಹನಗಳ ಸಂಚಾರ ಆಗಿದ್ರಿಂದ ಕುಸಿದಿದೆ ರಸ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರಸ್ತೆ ಕುಸಿದ ಪರಿಣಾಮ ಜಲಮಂಡಳಿಯ ಪೈಪ್ ಕಟ್ ಆಗಿದೆ. ರಸ್ತೆ ಕುಸಿದಂಥ ಹಿನ್ನೆಲೆಯಲ್ಲಿ ಆ ರಸ್ತೆಯ ಕೆಳಗಡೆ ಇದ್ದಂತಹ ಜಲಮಂಡಳಿಯ ಪೈಪ್ ಕಟ್ ಆಗಿರುವಂಥದ್ದು. ಅದನ್ನು ಸರಿ ಮಾಡುವಂಥ ಕೆಲಸನೂ ಕೂಡ BWSSB ಅವರು ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಈಗ ಆಲ್ರೆಡಿ ಬಂದಿದ್ದಾರೆ. ಆ ದೃಶ್ಯಾವಳಿ ಸರಿಯಾಗಿದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಆ ಕ್ರಾಸ್ ಆಗುವಂಥ ಸಂದರ್ಭದಲ್ಲಿ, ಲಾರಿ ಕ್ರಾಸ್ ಆಗುವಂಥ ಸಂದರ್ಭದಲ್ಲಿ, ಟ್ಯಾಂಕರ್ ಕ್ರಾಸ್ ಆಗಬೇಕಾದ್ರೆ ದಿಢೀರಂತ ಕುಸಿತ ಆಯಿತು. ಆ ಲಾರಿ ಅಲ್ಲೇ ಉಳ್ಕೊಂಡ್ಬಿಡ್ತು. ಗುಂಡಿ ಆಗ್ತಿದ್ದ ಹಾಗೆ ಆ ಸ್ಪಾಟನ್ನು ಗಮನಿಸ್ಬೋದು. ಇದು ಮಹಾಲಕ್ಷ್ಮಿ ಲೇಔಟ್ನ ಮೇನ್ ರೋಡ್ನಲ್ಲಿ ನಡೆದಿರುವಂಥ ಘಟನೆ ಇದು. ಮತ್ತೊಂದು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ವಿ ನಿಮಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಳದಲ್ಲಿ ಆ ಒಂದು ಗುಂಡಿ ಆಗಿತ್ತು ಅನ್ನುವಂಥದ್ದನ್ನು ನೋಡ್ಬೋದು. ಅಲ್ಲಿ ಹೇಗಿದೆ ಪರಿಸ್ಥಿತಿ, ಯಾವ ರೀತಿಯಾಗಿ ಗುಂಡಿ ಆಗಿದೆ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಂಜನ್ ಅಲ್ಲೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದ, ನೋಡ್ಕೊಂಬರೋಣ. ಬೆಂಗಳೂರಿನ ಜನರು ಇನ್ಮೇಲೆ ರಸ್ತೆಗಳನ್ನ ಉತ್ತಮ ರಸ್ತೆಗಳನ್ನ ಎಕ್ಸ್ಪೆಕ್ಟ್ ಮಾಡಂತಿಲ್ಲ. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಬ್ರಿಗೇಡ್ ರೋಡಲ್ಲಿ ರಸ್ತೆ ಕುಸಿತ ಉಂಟಾಗಿ ಗುಂಡಿ ಉಂಟಾಗಿತ್ತು. ಈಗ ಮತ್ತೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಈ ಘಟನೆ ನಡೆದಿರುವಂತಹ ಸ್ಪಾಟ್ ಅಲ್ಲಿ ಇದೀನಿ, ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ, ನೋಡ್ತಿರ್ಬೋದು. ಈಗಾಗಲೇ ಸುಮಾರು 3 ಅಡಿಗಳ ಆಳದಷ್ಟು ಗುಂಡಿ ಬಿದ್ದಿರುವಂತದ್ದು. BBMP ಕಳೆದ 2 ದಿನಗಳಿಂದ ಅಷ್ಟೇ ಈ ಒಂದು ರಸ್ತೆಯನ್ನ ಹೊಸದಾಗಿ ಹಾಕಿತ್ತು. ಹೊಸದಾಗಿ ಹಾಕಿರುವಂತಹ ರಸ್ತೆಯಲ್ಲಿ ಈ ರೀತಿಯಾಗಿ ಗುಂಡಿ ಬಿದ್ದಿದೆ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಕಳಪೆ ಕಾಮಗಾರಿ ಇದೆ ಅನ್ನೋದನ್ನ ನೋಡ್ತಿರ್ಬೋದು. ದೃಶ್ಯದಲ್ಲಿ ಇದು ಹಾಕಿರುವಂತಹ ಟಾರ್ ಅನ್ನ ನಾನು ಬೇಕಾದ್ರೆ ಕೈಯಲ್ಲಿ ಬೇಕಾದ್ರೆ ಹಿಂಗೆ ಕಿತ್ತು ಕೀಳ್ಬಹುದು, ನೋಡ್ತಿರ್ಬೋದು. ದೃಶ್ಯದಲ್ಲಿ ನೋಡ್ಬೋದು. ಈ ಟಾರ್ ಕೈಯಲ್ಲಿ ನೋಡಿ ಪುಡಿ 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 ಆಗ್ತಿದೆ. ಇದು BBMP ಮಾಡುವಂತಹ ಕಳಪೆ ಕಾಮಗಾರಿಯ ಅಸಲಿ ಚಿತ್ರಣ. ಈ ರೀತಿ ಆದ್ರೆ ಹೆಂಗ್ ಕತೆ, ನಮ್ಮ ಬೆಂಗಳೂರಿನ ಕಥೆ ಏನಾಗುತ್ತೆ? ಈ ರೀತಿಯಾಗಿ ಪ್ರತಿಯೊಂದು ರಸ್ತೆಯಲ್ಲಿ ಕಳಪೆ ಕಾಮಗಾರಿಯನ್ನ ಮಾಡ್ತಿದ್ರೆ ಏನ್ ಗತಿ? ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಆತರ ಆಗಿದೆ ಈ ಒಂದು BBMPಗೆ. ಜೊತೆಗೆ ಸರ್ಕಾರ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ. BBMP ಗುಂಡಿ ಬಿದ್ದಂತ ಸಂದರ್ಭದಲ್ಲಿ ಏಕಾಏಕಿ ಬಂದು ತರಾತುರಿಯಲ್ಲಿ ಗುಂಡಿ ಮುಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಮಾಡಿದಂತಹ ಕೆಲಸ ಎಷ್ಟು ದಿನಕ್ಕೆ ಬಾಳಿಕೆ ಬರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ರಸ್ತೆ ಇದೆಯಲ್ಲ, ನೋಡ್ತಿರ್ಬೋದು, ಇನ್ನು ಕೂಡ 2 ದಿನಗಳಿಂದ ಹಿಂದೆ ಹಾಕಿರುವಂತಹ ರಸ್ತೆ, ಹೊಸ ರಸ್ತೆ ಇದು. ಈ ರಸ್ತೆಯಲ್ಲಿ ಈಗ ಗುಂಡಿ ಬಿದ್ದಿರುವಂತದ್ದು ನೋಡ್ತಿರ್ಬೋದು. ಆ ಭಾಗದಲ್ಲಿ ವಾಹನ ಸಂಚಾರ ಯಾವ ತರ ಇದೆ ಅಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಈ ಭಾಗದಲ್ಲಿ ನೋಡಿದ್ರೆ ಸ್ಕೂಲ್ ಝೋನ್ ಇದೆ. ಒಟ್ಟಾರೆಯಾಗಿ ಈ ಒಂದು ಪ್ರಮುಖ ಅಂದ್ರೆ ಮಹಾಲಕ್ಷ್ಮಿ ಲೇಔಟ್ನ ಸಪ್ತಗಿರಿ ಕಲ್ಯಾಣ ಮಂಟಪದ ಬಲಭಾಗದಲ್ಲಿ ಇರುವಂತಹ ರಸ್ತೆಯಲ್ಲಿ ಈ ರೀತಿ ಆಗಿರುವಂತದ್ದು. 12th ಕ್ರಾಸ್ ನ ಅಪೋಸಿಟ್ ಈ ರೀತಿ ಒಂದು ಘಟನೆ ನಡೆದಿರುವಂತದ್ದು. ಈ ಒಂದು ಕಳಪೆ ಕಾಮಗಾರಿಗೆ ಯಾರು ಉತ್ತರವನ್ನ ಕೊಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯಕ್ಕೆ BWSSB ಸಿಬ್ಬಂದಿಗಳು ಬಂದು ಇಲ್ಲಿ ಆ ಗುಂಡಿಯನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಯಾಕೆ ಈ ತರ ಆಗಿದೆ ಅನ್ನೋದನ್ನ ಕೇಳಿದ್ರೆ, BWSSB ಪೈಪ್ಲೈನ್ ಇಲ್ಲಿ ಈ ಒಂದು ರಸ್ತೆ ಮುಖೇನ ಈ ಒಂದು ಹಾದೋಗಿದೆ. ಆ ಪೈಪ್ಲೈನ್ ಅಲ್ಲಿ ಆ ಪೈಪ್ಲೈನ್ ಹೊಡೆದೋಗಿ ಅದರಲ್ಲಿ ನೀರು ಬರ್ತಿರೋ ಕಾರಣದಿಂದಾಗಿ ಈ ತರ ಗುಂಡಿ ಬಿದ್ದಿದೆ ಅನ್ನುವಂತ
ಮಾತನ್ನ ಇಲ್ಲಿ ಹೇಳ್ತಿರುವಂತದ್ದು. ಆದ್ರೆ ಇದು ನಿಜಕ್ಕೂ ಕೂಡ ಆ ಒಂದು ಸಬೂಬು ಅಲ್ಲ, ಅದೊಂದು ಕಾರಣ ಅಲ್ಲ. ಕಳಪೆ ಕಾಮಗಾರಿ ಅಂದ್ರೆ ರಸ್ತೆಯನ್ನು ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಅಡಿಗಡೆಗೆ ಫುಲ್ ಫಿಲ್ ಮಾಡಬೇಕಾಗುತ್ತೆ. ವಿದೌಟ್ ಏನು ಫಿಲ್ಲಿಂಗ್ ಅನ್ನು ಹಾಕದೆ ಈ ರೀತಿಯಾಗಿ ಮಾಡೋದ್ರಿಂದಾಗಿ ಘನ ವಾಹನಗಳ ಸಂಚಾರದಿಂದಾಗಿ ಈ ರೀತಿಯಾದಂತಹ ಸಿಚುವೇಶನ್ ನಿರ್ಮಾಣವಾಗಿರುವಂತದ್ದು ನೋಡ್ತಿರ್ಬೋದು. ರಸ್ತೆಗಳು ಯಾವ ರೀತಿ ಕೈಯಲ್ಲಿ ಕಿತ್ ಬರ್ತಾ ಇದೆ ಅನ್ನೋದನ್ನ. ಇದು ನಮ್ಮ ಬೆಂಗಳೂರಿನ ಸ್ಥಿತಿ, ಬೆಂಗಳೂರಿನ ರಸ್ತೆಗಳ ಸ್ಥಿತಿ. ಬೆಂಗಳೂರನ್ನ ಕಟ್ಟಿದಂತಹ ನಿರ್ಮಾತೃಗೆ ಈ ಒಂದು ರಸ್ತೆಯನ್ನ ಈಗ ಏನನ್ನು ನೋಡಿದ್ರೆ ನಿಜಕ್ಕೂ ಕೂಡ ಬೇಸರ ವ್ಯಕ್ತವಾಗಬಹುದು. ಬಿಬಿಎಂಪಿ ಬೆಂಗಳೂರನ್ನ ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತನ್ನ ಸುಪರ್ದಿಗೆ ತಗೊಂಡ್ಮೇಲೆ ಈ ರೀತಿಯಾದ ಚಿತ್ರಣ ದಿನನಿತ್ಯ ನಮಗೆ ಕಾಣಸಿಗುತ್ತೆ. ಎಲ್ಲೋ ಒಂದ್ ಕಡೆ ವಾಹನ ಸವಾರರು ಗುಂಡಿಗೆ ಬೀಳ್ತಾರೆ, ಮತ್ತ ತಾಯಿ ಮಗು ಮೆಟ್ರೋ ಕಾಮಗಾರಿ ಅವ್ರ ಮೇಲೆ, ಮೆಟ್ರೋ ಪಿಲ್ಲರ್ಗಳು ಅವ್ರ ಮೇಲೆ ಬಿದ್ದು ಸಾವನ್ನಪ್ತಾರೆ. ವಾಹನ ಸವಾರರು ಏಕಾಏಕಿ ಹೋಗ್ತಿರುವ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಸವಾರರು ಗುಂಡಿಗೆ ಬೀಳ್ತಾರೆ. ಇದು ಬೆಂಗಳೂರಿನ ಚಿತ್ರಣ. ಪಾಲಿಕೆಯನ್ನು ಕೇಳಿದ್ರೆ ಬಿಡಬ್ಲ್ಯೂಎಸ್ ಮೇಲೆ ಹಾಕುತ್ತೆ, ಬಿಡಬ್ಲ್ಯೂಎಸ್ ಕೇಳಿದ್ರೆ ಪಾಲಿಕೆ ಅಧಿಕಾರಿಗಳ ಮೇಲೆ ಹಾಕುತ್ತೆ. ಒಟ್ಟಾರೆಯಾಗಿ ಈ ಒಂದು ಕಳಪೆ ಕಾಮಗಾರಿಗೆ ಮುಕ್ತಿ ಯಾವಾಗ ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ರಂಜನ್ ಶಿಲ್ಲಾಲ್, ನ್ಯೂಸ್ 18 ಬೆಂಗಳೂರು.